ವೆಲ್ಕಮ್ ಬ್ಯಾಕ್. ಮುಸ್ಲಿಮರ ಓಲೈಕೆಗೆ ಮುಂದಾಯ್ತಾ ಕಮ್ಯುನಿಸ್ಟ್ ಪಕ್ಷ. ಮಂಗಳೂರಲ್ಲಿ ಸಿಪಿಎಂನಿಂದ ಮುಸ್ಲಿಂ ಸಮಾವೇಶ ನಡೆಯಲಿದ್ದು ಸುಮಾರು 2,000 ಮುಸ್ಲಿಂ ಪ್ರತಿನಿಧಿಗಳಿಗೆ ಆಹ್ವಾನ ನೀಡಲಾಗಿದೆ. ಕಾರ್ಮಿಕರು ಆರ್ಥಿಕತೆಯ ಬಗ್ಗೆ ಸಮಾವೇಶವನ್ನ ನಡೆಸಲಾಗುತ್ತೆ. ಈಗ ಮುಸ್ಲಿಮರ ಸಮಾವೇಶವನ್ನ ಆಯೋಜಿಸಿದೆ ಸಿಪಿಎಂ. ಸಮಾವೇಶ ನಡೆಸ್ತಾ ಇದ್ದಂತಹ ಪಕ್ಷ ಇಷ್ಟು ದಿನಗಳ ಕಾಲ ಯಾವ್ಯಾವ ರೀತಿಯಾಗಿ ಕಾರ್ಮಿಕರ ಆರ್ಥಿಕತೆಯ ವಿಚಾರದ ಬಗ್ಗೆ ಬೆಳಕು ಚೆಲ್ತಾ ಇತ್ತು. ಈಗ ಮುಸ್ಲಿಮರ ಸಮಾವೇಶವನ್ನ ಆಯೋಜಿಸಿದೆ ಸಿಪಿಎಂ. ಇದೇ ಭಾನುವಾರ ಮಂಗಳೂರಲ್ಲಿ ಮುಸ್ಲಿಂ ಸಮಾವೇಶ ನಡೆಯಲಿದೆ. ಬುದ್ಧಿಜೀವಿಗಳು, ಕೆಲ ಭಾಷಣಕಾರರಿಗೆ ಆಹ್ವಾನವನ್ನ ಮಾಡಲಾಗಿದ್ದು ಮುನೀರ್ ಕಾಟಿಪಳ್ಳ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಸಿಪಿಎಂನ ರಾಜ್ಯ ಸಮಿತಿ ಸದಸ್ಯ ಮುನೀರ್ ಕಾಟಿಪಳ್ಳ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೆಯುತ್ತೆ. ಮಂಗಳೂರಿನಲ್ಲಿ ಎದ್ದಿದೆ ಮಳಲಿ ದರ್ಗಾ ಮಸೀದಿಯ ವಿವಾದ, ಹಿಜಾಬ್, ಹೀಗೆ ಅನೇಕ ವಿಚಾರಗಳ ಬಗ್ಗೆ, ಅನೇಕ ವಿವಾದಗಳ ಬಗ್ಗೆ, ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಈ ಸಮಾವೇಶದಲ್ಲಿ ಚರ್ಚೆ ನಡೆಯಲಿದ್ದು ಮುನೀರ್ ಕಾಟಿಪಳ್ಳ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಮುಸ್ಲಿಂ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದೆ ಸಿಪಿಎಂ ಪಕ್ಷ. ಹಿಂದೂ ಮುಸ್ಲಿಮರ ಮಧ್ಯೆ ಎದ್ದಿರುವ ವಿವಾದಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯಲಿದ್ದು ಮಂಗಳೂರಿನಲ್ಲೇ ಮುಸ್ಲಿಂ ಸಮಾವೇಶದ ಬಗ್ಗೆ ಹಲವು ಚರ್ಚೆಗಳು ಈಗ ಆರಂಭ ಆಗಿದೆ. ಮುನೀರ್ ಕಾಟಿಪಳ್ಳ ಅವರ ನೇತೃತ್ವದಲ್ಲಿ ಈಗ ಈ ಒಂದು ಸಮಾವೇಶ ಇದೇ ಭಾನುವಾರ ನಡೆಯಲಿದೆ. ಅದಕ್ಕಾಗಿ ಅನೇಕ ಬುದ್ಧಿಜೀವಿಗಳಿಗೆ, ಚಿಂತಕರಿಗೆ ಆಹ್ವಾನವನ್ನು ಕೂಡ ಭಾಷಣ ಮಾಡೋದಕ್ಕೆ ನೀಡಲಾಗಿದೆ. ಇದರಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗುವ ಸಾಧ್ಯತೆ ಇದೆ. ಈಗ ನಡೀತಾ ಇರುವಂತಹ ಪ್ರಸ್ತುತ ವಿದ್ಯಮಾನಗಳಾಗಿರಬಹುದು, ಹಿಂದೂ ಮುಸ್ಲಿಮರ ನಡುವೆ ನಡೀತಾ ಇರುವಂತಹ ವಿವಾದಗಳಾಗಿರಬಹುದು, ಈಗಾಗಲೇ ಮಳಲಿ ದರ್ಗಾದ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಾಗಿರಬಹುದು, ಇವೆಲ್ಲದರ ಬಗ್ಗೆ ಕೂಡ ಇದರಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಅನೇಕ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ಮುಸ್ಲಿಂ ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು ಯಾವ ರೀತಿಯಾಗಿ, ಹಿಂದೆ ಏನಾಗಿತ್ತು, ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ಈ ವಿಚಾರದಲ್ಲಿ? ನವಿತಾ, ಸಿಪಿಎಂ ಪಕ್ಷ ಈವರೆಗೆ ಕಾರ್ಮಿಕರ ಅವರಿಗೆ ಆಗ್ತಾ ಇರುವಂತಹ ಶೋಷಣೆಗಳಾಗಿರ್ಬೋದು, ಅವರ ಹೋರಾಟಗಳು ಆಗಿರ್ಬೋದು, ಅವರ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಾ ಇತ್ತು, ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು, ಸಮಾವೇಶವನ್ನ ಮಾಡ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶವನ್ನ ಮಂಗಳೂರಲ್ಲಿ ಆಯೋಜಿಸ್ತಾ ಇದೆ. ಮೇ 31 ಮತ್ತೆ ಜೂನ್ 1ನೇ ತಾರೀಕು ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಚರ್ಚೆಗಳು ಆರಂಭಗೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಮುಸ್ಲಿಮರ ಓಟನ್ನ ಮತ್ತೆ ಕಬಳಿಸೋಕೆ ಪ್ರಯತ್ನಗಳು ಆಗ್ತಾ ಇದೆ ಎಂಬ ಪ್ರಶ್ನೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ರಾಜಕೀಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಬಹಿರಂಗವಾಗಿ ಎಲ್ಲೂ ಮಾತಾಡಿಲ್ಲ ಎಂಬ ಆಕ್ರೋಶ ಸಹಜವಾಗಿ ಎಲ್ಲಾ ಮುಸ್ಲಿಮರಲ್ಲಿ ಕೂಡ ಇದೆ. ಮತ್ತು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕೂಡ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವನ್ನ ಅನುಸರಿಸ್ತಾ ಇದೆ ಎಂಬ ಅನುಮಾನಗಳು ಕೂಡ ಮುಸ್ಲಿಮರಲ್ಲಿ ಕಾಡ್ತಾ ಇದೆ. ಮತ್ತು ಈ ಬಗ್ಗೆ ಸಹಜವಾಗಿ ಎಲ್ಲರಲ್ಲಿ ಕೂಡ ಆಕ್ರೋಶವನ್ನ ಇರುವಂತದ್ದು. ಇದೇ ಆಕ್ರೋಶವನ್ನ ಉಪಯೋಗಿಸಿಕೊಂಡು ಮುಸ್ಲಿಮರ ಓಟನ್ನ ಪಡೆಯೋಕೆ ಸಿಪಿಎಂ ಪಕ್ಷ ಪ್ರಯತ್ನವನ್ನ ಮಾಡ್ತಾ ಇದೆ ಎಂಬ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಸಿಪಿಎಂ ಪಕ್ಷ ಇದಕ್ಕೆ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು, ನಾವು ಯಾವುದೇ ರೀತಿಯಾಗಿ ವೋಟ್ ಬ್ಯಾಂಕ್ಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಹಾದಿ ತಪ್ತಾ ಇರುವಂತಹ ಮುಸ್ಲಿಂ ಸಮಾಜವನ್ನ ಮತ್ತೆ ಒಂದು ಕಡೆಗೆ ತರಲು, ಮತ್ತೆ ಮುಸ್ಲಿಂ ಸಮಾಜವನ್ನ ಜಾಗೃತಿಗೊಳಿಸಲು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಮಾತುಗಳನ್ನು ಹೇಳಿರುವಂತದ್ದು. ಅದಕ್ಕೆ ಹಲವಾರು ಅಂಕಿ ಅಂಶಗಳನ್ನು ಕೂಡ ಸಿಪಿಎಂ ಪಕ್ಷ ಈಗಾಗಲೇ ನೀಡಿರುವಂತದ್ದು. 2019ನೇ ಇಸವಿಯ ಗಣತಿಯನ್ನ ನೋಡ್ಬೇಕಾದ್ರೆ 15 ವರ್ಷದಿಂದ 24 ವರ್ಷದೊಳಗಿನ ಮುಸ್ಲಿಂ ಯುವಕರಲ್ಲಿ ಶಿಕ್ಷಣ ಪಡೆದವರ ಸಂಖ್ಯೆ ಕೇವಲ 39% ಮಾತ್ರ ಇರುವಂತದ್ದು. ಅನಂತರವಾಗಿ ದಲಿತರ ಸಂಖ್ಯೆ ಸುಮಾರು 44% ಇದೆ. ಮೇಲ್ಜಾತಿಯವರು ಸುಮಾರು 59% ಶಿಕ್ಷಣವನ್ನು ಪಡೆದಿದ್ದಾರೆ. ಹಾಗಾಗಿ ಶಿಕ್ಷಣದ ಮಹತ್ವ ಆಗಿರ್ಬೋದು, ಉದ್ಯೋಗದ ಮಹತ್ವ ಆಗಿರ್ಬೋದು, ಮತ್ತು ಮುಸ್ಲಿಂ ಯುವಕರನ್ನ ಉಪಯೋಗಿಸಿ ರಾಜ್ಯದಲ್ಲಿ ಕೋಮುವಾದನ ಬಿತ್ತನೆ ಮಾಡೋಕೆ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದೆ. ಇದರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋಕೆ ನಾವು ಈ ಸಮಾವೇಶವನ್ನ ಮಾಡ್ತಾ ಇದೀವಿ ಎಂಬ ಸ್ಪಷ್ಟನೆಯನ್ನು ಕೂಡ ಸಿಪಿಎಂ ಮುಖಂಡರು ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಎಲ್ಲ ವ್ಯವಸ್ಥೆಗಳು ಕೂಡ ಈಗ ಆಗಿರುವಂತದ್ದು. ಮಂಗಳೂರಿನ ಹಲವು ಭಾಗಗಳಲ್ಲಿ ಈ ಮುಸ್ಲಿಂ ಸಮಾವೇಶದ ಬಗ್ಗೆ ಪ್ರಚಾರವನ್ನು ಮಾಡಿದ್ದಾರೆ. ಸುಮಾರು 2,000ಕ್ಕಿಂತ ಹೆಚ್ಚಿನ ಡೆಲಿಗೇಟ್ಸ್ ಗಳು ಈ ಸಮಾವೇಶದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಏನೋ ಈ ಒಂದು ಸಮಾವೇಶದ ನೇತೃತ್ವವನ್ನು ವಹಿಸಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಈಗಾಗಲೇ ಸಿಪಿಎಂ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು, ಕಾರ್ಮಿಕರ ಪರವಾಗಿ ಆಗಿರ್ಬೋದು, ಅವರಿಗೆ ಆದಂತಹ ಅನೇಕ ಪ್ರಾಬ್ಲಮ್ಗಳನ್ನ ಇಟ್ಟುಕೊಂಡು ಸಮಾವೇಶ. ಆದ್ರೆ ಈ ಸಲ ಮುಸ್ಲಿಂ ಸಮಾವೇಶವನ್ನ ನಿಮ್ಮ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇದು ಸಿಪಿಎಂ ರಾಜ್ಯ ಸಮಿತಿ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮ.
ಅದನ್ನ ಇಲ್ಲಿ ಸ್ಥಳೀಯವಾಗಿ ನಾವು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತೀವಿ ಮಂಗಳೂರಿನಲ್ಲಿ ನಡೆಸುವಾಗ. ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂತದ್ದು, ಇದು ಮುಸ್ಲಿಮರ ಸಮಾವೇಶ ಅಲ್ಲ, ಮುಸ್ಲಿಂ ಸಮಾವೇಶ. ಇಲ್ಲಿ ಸೇರೋರು ಮುಸ್ಲಿಮರು ಮಾತ್ರ ಅಲ್ಲ, ಮುಸ್ಲಿಮೇತರ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ. ಮುಸ್ಲಿಮರ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಮುಸ್ಲಿಮೇತರರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ, ಆಡಿಯನ್ಸ್ ಕೂಡ ಪಾಲ್ಗೊಳ್ತಾರೆ ಮತ್ತು ವಿಚಾರ ಭಾಷಣ ಮಾಡ್ಲಿಕ್ಕೆ, ವಿಷಯ ಮಂಡನೆ ಮಾಡ್ಲಿಕ್ಕೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮೇತರ ಸಮುದಾಯದಿಂದ ಬಂದವರು ಇರ್ತಾರೆ ಅಲ್ಲಿ. ಅಂದ್ರೆ ಇದು ಮುಸ್ಲಿಮರನ್ನ ಗುಡ್ಡೆ ಹಾಕಿ ಮಾಡುವಂತ ಒಂದು ಮುಸ್ಲಿಮರ ಕುರಿತಾದ ವಿಚಾರಗಳು ಇರುತ್ತೆ ಅಲ್ಲಿ. ಮುಸ್ಲಿಮರ ಕುರಿತಾದ ವಿಚಾರಗಳನ್ನು ನಾವು ಅಲ್ಲಿ ಚರ್ಚೆಗೆ ಎತ್ಕೊಳ್ತಾ ಇದ್ದೀವಿ. ಅವರ ಸಮಸ್ಯೆಗಳು, ಆಗು ಹೋಗುಗಳು, ಅವರ ಮೇಲೆ ಆಗ್ತಾ ಇರುವಂತ ಈಗಿನ ಕೋಮುವಾದೀಕರಣದ ದಾಳಿಗಳು, ಈ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲೋದು ಒಂದು, ಅವರನ್ನ ಏಕಾಂಗಿ ಆಗ್ಲಿಕ್ಕೆ ಬಿಡಬಾರ್ದು ಒಂದು, ಮತ್ತು ಅವರ ಮೇಲೆ ಆಗ್ತಾ ಇರುವಂತ ದಾಳಿಗಳು, ಆರೋಪಗಳಿಗೆ ಉತ್ತರ ಕೊಡುವಂತದ್ದು, ಈ ರಾಜಕೀಯ ಪ್ರೇರಿತವಾದಂತಹ ಆರೋಪ ದಾಳಿಗಳಿಗೆ ಉತ್ತರ ಕೊಡುವಂತಹದ್ದು ಜಾತ್ಯತೀತ ರಾಜಕೀಯ ಪಕ್ಷಗಳ ಕರ್ತವ್ಯ ಅಂತ ನಾವು ಸಿಪಿಎಂನವರು ಭಾವಿಸ್ತೀವಿ. ಆ ಉದ್ದೇಶದಿಂದ ಎಲ್ಲ ರಾಜಕೀಯ ಲಾಭ ಪಡೆಯೋದಕ್ಕೆ ಈ ಸಮಾವೇಶ ಅನ್ನುವಂತ ಚರ್ಚೆಗಳು ಆರಂಭ ಆಗಿದೆ ಅಂತ ಅಲ್ಲ. ಒಂದು ಚರ್ಚೆಗಳು ಸಹಜ, ಬೇರೆ ಬೇರೆ ಆಂಗ್ಲಿಗಳಲ್ಲಿ ಚರ್ಚೆ ಬರ್ತದೆ. ನಾವು ಒಂದು ರಾಜಕೀಯ ಪಕ್ಷವಾಗಿದ್ದೀವಿ, ಸಹಜವಾಗಿ ಎಲ್ಲವನ್ನು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಮುಸ್ಲಿಮರ ವೋಟ್ ಬ್ಯಾಂಕ್ ಪಡೆಯುವಂತಹ ಪ್ರಯತ್ನ ಇಲ್ಲಿ ಇಲ್ಲ 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 ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಮೇಡಮ್. ನಾವು ಸದ್ಯಕ್ಕೆ ಚುನಾವಣೆ ಗೆಲ್ಲುವ ಬಗ್ಗೆ ಕರ್ನಾಟಕ ಅಥವಾ ಮಂಗಳೂರು ಭಾಗದಲ್ಲಿ ಆಲೋಚನೆ ಮಾಡ್ತಾ ಇರೋದಲ್ಲ. ನಮ್ಗೆ ಈಗ ಸವಾಲಿರುವಂತಹದ್ದು, ಈಗ ಈ ದೇಶ ಹೆಚ್ಚು ಹೆಚ್ಚು ಕೋಮುವಾದೀಕರಣಗೊಳ್ತಾ ಇದೆ, ಇಲ್ಲಿ ದುಡಿಯುವ ಜನರ ಹಕ್ಕುಗಳು ಮೊಟಕುಗೊಳ್ತಾ ಇದೆ, ಮತ್ತು ಜನರನ್ನ ಧರ್ಮದ ಆಧಾರದಲ್ಲಿ ವಿಭಜಿಸಿ ಒಂದು ಧರ್ಮದವರನ್ನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಜನರ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಹಂಚಿಕೆ ತಳ್ಳುವಂತಹ ಒಂದು ಯತ್ನ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಮಂಗಳೂರಿನ ಇದೇ ಮಳಲಿಯಲ್ಲಿ ನಿನ್ನೆ ತಾಂಬೂಲ ಪ್ರಶ್ನೆ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಥ್ಯಾಂಕ್ ಯು ಮುನೀರ್ ಕಾಟಿಪಳ್ಳ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.